ಹನೂರು ಗಲಾಟೆಗಳಾದಮೇಲೆ ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ಮಾಡಿದರು. ರಿಪೋರ್ಟು ಇವತ್ತು ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಮಾಡಾದಮೇಲೆ ಏನು ಕ್ರಮ ತಗೋಬೇಕು ಅನ್ನೋದನ್ನು ನಾನು ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ. ಮತ್ತು ಅಲ್ಲಿ ನಮ್ಮ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸ್ ಇತ್ತಲ್ಲ, ಅದು ಮನೆಗಳಿಗೆ ಸಾಕಷ್ಟು ಅಲ್ಲೆಲ್ಲ ಕೂಡ ಹಾನಿ ಮಾಡಿದ್ದಾರೆ. ಅದರಲ್ಲಿ ಹಿಂದೆ ಹಾನಿ ಮಾಡಿದಂಥವ್ರಲ್ಲಿ ಈಗಾಗಲೇ ಪೊಲೀಸರು ಕೂಡ ಐಡೆಂಟಿಫೈ ಮಾಡಿದ್ದಾರೆ. ಸಾಕಷ್ಟು ಅವರು ಹಿಂದೆ ಈ ಕೇಸ್ಗಳಲ್ಲಿ ಇದ್ದಂಥವರು ಇದ್ದಾರೆ. ಮತ್ತು ಯಾವುದಕ್ಕೂ ಕೂಡ ರಿಪೋರ್ಟ್ ಬಂದ ಮೇಲೆ ಏನು ಕ್ರಮ ತಗೋಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ. ನಮ್ಮ ಅಧಿಕಾರಿಗಳದ್ದೇನಾದರೂ ತಪ್ಪಾಗಿದ್ದರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತೀವಿ. ಆಮೇಲೆ ಅವ್ರ ಬೇಟೆಗೆ ಹೋಗಿರೋದು ನಿಜ ಆಗಿದ್ದರೆ ಕಾನೂನು ಪ್ರಕಾರ ಆ್ಯಕ್ಷನ್ ಅನ್ನೋದಕ್ಕೆ ಇವತ್ತು ಒಂದಷ್ಟು ಫೋಟೋಸ್ಗಳು ರಿಲೀಸ್ ಆಗಿದೆ ಸರ್. ಪೋಸ್ಟ್ ಮಾರ್ಟಮ್ ಟೈಮಲ್ಲಿ ಅವ್ರ ಜೇಬಲ್ಲಿ ಹೆಡ್ಲೈಟು ಆಮೇಲೆ ಗನ್ ಪೌಡರು ಎಲ್ಲ ಕೂಡ ಸಿಕ್ಕಿದ್ದಾರೆ. ಎವಿಡೆನ್ಸ್ ಆಗುತ್ತೆ ಅಲ್ಲ, ಎಲ್ಲ ಎವಿಡೆನ್ಸ್ ಇದೆ. ಅದಕ್ಕೆ ರಿಪೋರ್ಟ್ ಬಂದು ಮೊನ್ನೆ ಪ್ರತಿಭಟನೆ ಮಾಡಿಸಿದ್ದು ಸರ್. ಕಾಡುಗಳನ್ನು ಪ್ರಚೋದನೆಯಿಂದಲೇ ಪ್ರತಿಭಟನೆ ದಾಂಧಲೆ ಆಗಿದ್ದು ಅನ್ನುವಂಥದ್ದು ಸರ್ ತನಿಖೆಯಿಂದ ಗೊತ್ತಾಗ್ತಾ ಇದೆ. ಈಗ ವಿಧಾನಸಭೆ ಇದೆ, ವಿಧಾನ ಪರಿಷತ್ ಸಭೆ ನಾಳೆ ಇದೆ, ನಾಳಿದ್ದು. ಅದರಿಂದ ಈಗ ಹೆಚ್ಚಿಗೇನು ಮಾತಾಡೋದು ಬೇಡ. ಉಳಿದಿದ್ದೆಲ್ಲ ನಿಮಗೆ ಸೋಮವಾರ ಮಂಗಳವಾರ ಮಾತಾಡ್ತಾರೆ. ಈಗ ಒಂದು ನಿಮಿಷ BJPಯವರು ಹೇಳ್ತಾರೆ, ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಬನ್ನೇರುಘಟ್ಟದಲ್ಲಿ ವೆಳ್ಳಿಯಪ್ಪನ್ ಅಂತ ಶ್ರೀಗಂಧ ಕದಿಯೋಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಶೂಟೌಟ್ ಆಗಿತ್ತು, ಒಬ್ಬನ ಗಾಯ ಆಗಿತ್ತು. ಮತ್ತು ಬೊಮ್ಮಾಯಿಯವ್ರ ಕಾಲದಲ್ಲೂ ಬನ್ನೇರುಘಟ್ಟದಲ್ಲೇ ಆಗಿತ್ತು, ಒಬ್ಬ ಸತ್ತೋಗಿದ್ದ. ಆಮೇಲೆ ಇದರಲ್ಲಿ ಪಾಲಾರಲ್ಲಿ ಒಬ್ಬ ಶೂಟೌಟ್ ಆಗಿತ್ತು, ಯಾರೂ ಸತ್ತಿರಲಿಲ್ಲ. ಮತ್ತು ಇನ್ನೊಂದು ಇನ್ಸಿಡೆಂಟ್, 3 ಇನ್ಸಿಡೆಂಟಲ್ಲಿ ಬೊಮ್ಮಾಯಿಯವರಿದ್ದಾಗ ಆಮೇಲೆ ಯಡಿಯೂರಪ್ಪವರಿದ್ದಾಗ 4 ಶೂಟೌಟ್ ಆಗಿತ್ತು, 3 ಜನ ಸತ್ತಿದ್ರು. 1 ಶೂಟೌಟಲ್ಲಿ ಯಾರೂ ಕೂಡ ಸತ್ತಿರಲಿಲ್ಲ. ಆಮೇಲೆ ಒಟ್ಟು 2011ರಿಂದ ಹಿಡಿದು 2026ವರೆಗೂ ಅಲ್ಲಿ 3000ಕ್ಕಿಂತಲೂ ಹೆಚ್ಚು ಪ್ರಕರಣಗಳು ಅಲ್ಲಾಗಿದೆ. ಚಾಮರಾಜನಗರ ಡಿವಿಷನಲ್ಲೇ ಆಗಿದೆ. ಸುಮಾರು 66 ಬಾರಿ ಗುಂಡಿನ ಚಕಮಕಿ ಆಗಿದೆ ಅಲ್ಲಿ. ಇದು ಅರಣ್ಯ ಪ್ರದೇಶದಲ್ಲಿ ಇದೆಲ್ಲ ಆಗ್ತಾ ಇರುತ್ತೆ. ಆಮೇಲೆ ಇದನ್ನು ಆರೋಪ ಪ್ರತ್ಯಾರೋಪ ರಾಜಕಾರಣಕ್ಕೆ ಮಾಡೋಕ್ಕೆ ಹೋಗಬಾರ್ದು. ಈಗ ನಾನು ಆಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನಮ್ಮ ಅಧಿಕಾರಿಗಳ ಮೇಲೆ ಏನಾದರೂ ಅಪಾದನೆ ಇದ್ದರೆ ಸಾಬೀತಾದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತಲೇ ಹೇಳಿದ್ದೀನಿ. ಆದರೆ ಅರಣ್ಯ ಉಳಿಬೇಕೋ ಬೇಡವ, ಪರಿಸರ ಉಳಿಬೇಕೋ ಬೇಡವ, ವನ್ಯಜೀವಿ ರಕ್ಷಣೆ ಆಗಬೇಕೋ ಬೇಡವ, ಅದ್ರ ಜೊತೆಯಲ್ಲೇ ನಮ್ಮ ಇಲಾಖೆಯಿಂದ ಸಾರ್ವಜನಿಕರು ಕೂಡ ತೊಂದರೆ ಆಗಬಾರ್ದು, ಅದು ಅಷ್ಟೇ ಮುಖ್ಯ. ಅದರಿಂದ ಸುಮ್ಮನೆ ಆರೋಪ ಪ್ರತ್ಯಾರೋಪ ಮಾಡಿ ಜನರಿಗೆ ನಮ್ಮ ಇಲಾಖೆ ಸಿಬ್ಬಂದಿ ನೈತಿಕ ಸ್ಥೈರ್ಯವನ್ನು ನಾವು ಕುಗ್ಸೋಕೆ ಹೋಗಬಾರ್ದು. ಅದೇ ರೀತಿ ಸಾರ್ವಜನಿಕರಿಗೂ ಕೂಡ ನಮ್ಮ ಕಡೆಯಿಂದ ತೊಂದರೆ ಕೂಡ ಆಗಬಾರ್ದು. ಮೊನ್ನೆ ಮಾದೇಶ್ವರ ಮಠದಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ ಸರ್. ಅಲ್ಲಿ ಅಧಿಕಾರಿಗಳು ಶೂಟೌಟ್ ಮಾಡಿದ್ರು ಅಂತ ಅವ್ರ ಮೇಲೆಲ್ಲ ಜನರು ಅಲ್ಲಿ ಇಟ್ಕೊಂಡು ಹೊಡೆದಿದ್ದಾರೆ ಸರ್. ಅದು ಸಂಬಂಧಪಟ್ಟಂತೆ ಈಗ ಫಾರೆಸ್ಟು ಸುತ್ತಲೂ ಇರ್ತಕ್ಕಂಥ ಹಳ್ಳಿಗಳಲ್ಲಿ ನಾಡಬಂದೂಕುಗಳು ಭಾಳ ಜನ ಇಟ್ಕೊಂಡಿದ್ದಾರೆ, ಲೈಸೆನ್ಸ್ ಇಲ್ಲದೆ ಇರ್ತಕ್ಕಂಥದ್ದು. ಅದನ್ನು ಗೃಹ ಮಂತ್ರಿಗಳಿಗೆ ಮಾತಾಡ್ತೀನಿ. ಯಾರು ಲೈಸೆನ್ಸ್ ಇಲ್ಲದೆ ಬಂದೂಕುಗಳು ಇಟ್ಕೊಂಡಿದ್ದಾರೆ ಅಂಥದ್ದನ್ನೆಲ್ಲ ಕೂಡ ಗೃಹ ಮಂತ್ರಿಗಳ ಗಮನಕ್ಕೆ ತಂದು ಅವ್ರು ಏನು ಕಾರ್ಯಕ್ರಮ ಬೇಕೋ ಅದನ್ನು ತಗೊಳ್ಳಿ. ಅವರು ಇಲ್ಲ, ಉಸ್ತುವಾರಿ ಸಚಿವರು ವಿಧಾನಸಭೆಯಲ್ಲೇ ಕ್ಲಾರಿಫಿಕೇಶನ್ ಕೊಟ್ಟರು. ನಾನು ಆ ರೀತಿ ಹೇಳಿಲ್ಲ, ನಾನು ಹೇಳಿದ್ದನ್ನು ಅವರು ತಪ್ಪಾಗಿ ಆ ರೀತಿ ಹೇಳಿದ್ದಾರೆ ಅಂತೇಳಿ ವಿಧಾನಸಭೆಯಲ್ಲೇ ನನ್ನ ಪಕ್ಕದಲ್ಲೇ ಕೂತಿದ್ರಲ್ಲ ಅವರು ಈಗ ಯಾರ ಹೇಳಿಕೆ ಏನೆಲ್ಲ ಇದ್ಕೊಳ್ಳಿ. ನಾನು ಅರಣ್ಯ ಸಚಿವನಾಗಿ ನನಗೆ ಕರೆಕ್ಟ್ ಮಾಹಿತಿ ನನಗೆ ಗೊತ್ತಿರುತ್ತೆ. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನಮ್ಮ ಕಡೆಯಿಂದ ಏನಾದರೂ ನಮ್ಮ ಅಧಿಕಾರಿಗಳಿಂದ ತಪ್ಪಾಗಿದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ತೀನಿ. ಅವರ ಭೇಟಿಗೆ ಬಂದು ಈ ಕೃತ್ಯ ಮಾಡಿದರೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಇಲ್ಲ, ಚೆಕ್ ಮಾಡಿಲ್ಲ, ಮಾಡ್ತೀವಿ. ಬರಲಿ, ಇವತ್ತು ಬರುತ್ತೆ.
ಇವತ್ತು ನಾಳೆ ರಜಾ ಇದೆಯಲ್ಲ, ಮಂಡೇ ಸಿಗ್ತೀವಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.